ನೀವೆಲ್ಲ ಕ್ವಶನ್ಗೂ ಸೋತಿದ್ದೀರಾ. ಸೊ 4 ಜನದಲ್ಲಿ ಒಬ್ರು ನಿಮ್ಮ ಹತ್ರ ಇರೋ ಒಂದು ಟ್ಯಾಲೆಂಟ್ನ ತೋರಿಸ್ಬೇಕು ಇವಾಗ. ಎಲ್ಲರೂ ತೋರಿಸ್ತಾರಲ್ಲ ಟ್ಯಾಲೆಂಟ್. ಟ್ಯಾಲೆಂಟೇ ತೋರ್ಸೋದು. ನಾನು ಅದೇ ಹೇಳ್ತಾ ಇರೋದು. ತೋರ್ಸೋ ನಿನ್ನ ಹತ್ರ ಇರೋ ಟ್ಯಾಲೆಂಟು. ಮೇರಪ್ಪ ಮಿಮಿಕ್ರಿ ಮಾಡ್ತೀರಾ, ಹಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ? ಅಣ್ಣ ಒಳ್ಳೆ ಸಿಂಗರು. ಯಾರು? ಹಾಡಿ. ಅಂದ್ರೆ ಉತ್ತರ ಕನ್ನಡ ಥಿಯೇಟ್ರು ಹಾಡಿ ಹಾಡಿ. ಅದೇ ಟ್ಯಾಲೆಂಟ್ ದುಡ್ಡು ಅದು ಸಿಗುತ್ತೆ. ಹಾಡಿ ಹಾಡಿ ಹಾಡಿ. ಯಾರು ಹಾಡಿ? ಆಲ್ರೆಡಿ ಮೈಕ್ ಇದೆ. ಟ್ಯಾಲೆಂಟ್ ಇಲ್ಲದೆ ನಿಮ್ಮನ್ನ ಸಿನಿಮಾಗೆ ಹಾಕೊಂಡಿದ್ದಾರಾ? ಒಂದ್ ಕೆಲಸ ಮಾಡ್ರಿ, ನಮ್ಮ ಟ್ಯಾಲೆಂಟ್ ಏನಾರ ನೀವು ನೋಡ್ಬೇಕಂತಂದ್ರ ಜುಲೈ 10ನೇ ತಾರೀಕಿಗೆ ಅದನ್ನ ನೋಡ್ಲೇಬೇಕು. ಅದನ್ನ ಇವಾಗ ಅದನ್ನ ಬಿಟ್ಟು ಬೇರೆ ಬೇರೆ ಟ್ಯಾಲೆಂಟ್ ಆಡ್ತಿರೋ, ಮಿಮಿಕ್ ಮಾಡ್ತಿರೋ, ಏನಾದ್ರೂ ಮಾಡ್ಬೋದು. ಆಟೋ ಅಟ್ಲಿ ಸ್ಟಾರ್ಟ್ ಮಾಡತ್ಲೆ. ರೆಡಿ ಬೇಡ ಮೇಲೆ ಆಸೆ ಪಡ್ತಾವ ತೋರ್ಸಪ್ಪ. ಯಾಕಮ್ಮ ಚೇತನ್ ಫಸ್ಟ್ ಇಂದ ಸ್ಟಾರ್ಟ್ ಆಗಬೇಕು ಯಾವುದೇ ಪ್ರೋಗ್ರಾಮ್ ಆದ್ರೂ. ಸೊ ಅದರಿಂದ ಚೇತನ್ ಹೋಗಿ ಇವಾಗ ಚೇತನ್ ಮಾಡಿ ಆಂಕರಿಂಗ್ ಮಾಡ್ಬಿಡೋಣ. ಆಂಕರಿಂಗ್ ಮಾಡ್ಬಿಡೋಣ. ಮಾಡು. ನಿಂತ್ಕೋಬೇಕಾರೆ ಬೇಡ, ನಿಂತ್ಕೊಳ್ಳೋದಲ್ಲ, ಬೇಡ. ಫ್ರೇಮ್ ಕವರ್ ಆಗಲ್ಲ. ಯಾವ ಸ್ಟೈಲ್ ಇರ್ಬೇಕು? ಕಾಮಿಡಿ ಬೇಕಾ? ಕಾಮಿಡಿ ಕಾಂಪ್ರಮೈಸ್ ಮಾಡ್ಬಿಡೋಣ. ನಮಸ್ತೆ ವೀಕ್ಷಕರೇ, ನಾವು ಈ ದಿನ ಏನಕ್ಕೆ ಇಲ್ಲಿ ಕೂತ್ಕೊಂಡು ಸರಿ ಬಾಯ್ಸ್ ಮಾಮೂಲಿ ಸ್ವಲ್ಪ ಆರಾಮ್ ಮಾಡೋಣ. ಇದು ಕಾಮಿಡಿ. ಒಂದ್ ಮೂರ್ ಅಂದ್ಯಲ್ಲ, ಅದು ಕಾಮಿಡಿ. ನಾಟಕ ಡೈಲಾಗ್ ಕೇಳ್ಬಿಡ್ಲಾ? ಓಕೆ ರೆಡಿ. ಒಂದು ಮಾರಿಕಾಡು ನಾಟಕದ್ದು ಥಿಯೇಟರ್ ಡೈಲಾಗ್ ತಗೊಂಬೋಣ. ಮಲಗ್ಬೇಡು. ಇಲ್ಲ ಇರೋಣ ಒಂದು ನಿಮಿಷ. ಧರೆಯಲ್ಲಿ ಧರ್ಮದಿಂದ ಮೆರೆಯುತ್ತಿರುವ ವಿಜಯಪುರಿಯ ಮಹಾರಾಜ ಕಂಪಿಲರಾಯ ನಾನು. ನ್ಯಾಯದಿಂದ ರಾಜ್ಯಭಾರ ಮಾಡುತ್ತಾ ಪ್ರಜಾಹಿತ ಪರಿಪಾಲನೆಯಲ್ಲಿ ಕುಂದುಂಟಾಗದಂತೆ ನೋಡಿಕೊಂಡವು ನಾನು. ಹಿಂಗಿರುವಲ್ಲಿ ನನ್ನ ಹಿರಿಯ ಕುವರನಾದ ಸೋಮದೇವನು ಬೆಳೆದು ದೊಡ್ಡವನಾಗಿ ನಮ್ಮ ಕಾಡು ನಾಡುಗಳನ್ನಾಳಲು ತಕ್ಕವನಾಗಿದ್ದಾನೆಂದು ನಾನು ಅವನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ನಿಶ್ಚಿಂತರಾಗಿರಬೇಕಷ್ಟರಲ್ಲಿ ಅವಘಡವಾಯ್ತಲ್ಲ. ಏನಾಯ್ತು? ಅವನಿಗೆ ಎದೆ ನೋಯ್ತಾ ಇದೆಯಂತೆ. ಕೂತು ಮಲಗ್ತೀಯ ಚೂರತ್ತು. ನೋಡ್ರು ಆರ್ಟಿಫಿಷಿಯಲ್ದಲ್ಲಿ ಕರ್ಕೊಂಡ್ರು ಕೆಳನ ಹಾಸ್ಪಿಟ್ಲ್ ಐತೆ. ಏಯ್ ಸೀರಿಯಸ್ ಆಗಿ ಹಾಸ್ಪಿಟಲ್ ಮಲಗ್ತೀಯನಾ? ಈಗ ಫಸ್ಟ್ ಕೆಳಗಡೆ ಹಾಸ್ಪಿಟಲ್ ನಡಿಗುರು. ಆಮೇಲೆ ಪ್ರ್ಯಾಂಕು ಟ್ಯಾಲೆಂಟ್ ಅನ್ನು ಫಸ್ಟ್ ಹಾಸ್ಪಿಟಲ್ ಸೀರಿಯಸ್ ನಡಿಗುರು. ನೀವು ಬರ ಮುಚ್ಚಲಿ. ಈ ಕೆಳನ ಹಾಸ್ಪಿಟಲ್ ಐತೆ ಬಾಗುರು. ಇಲ್ಲ ಮುಂಚೆ ಎದೊಳಲಿ. ಕೆಟ್ಟ ಎಕ್ಸ್ಪ್ರೆಷನ್ ಡೈಲಾಗ್ ನೋಡ್ತಾ ಇದ್ದೆ. ಸರ್ ರೆಕಾರ್ಡಿಂಗ್ ಮಾಡಿದ್ರಾ? ನಾನು ಟ್ಯಾಲೆಂಟ್ ಆಗ್ಬಿಟ್ಟಿದೆ. ಒಂದು ಕ್ಷಣ ಪ್ಲಾನ್ ಮಾಡ್ಬೋಯ್ತ. ನಾನು ಡೈಲಾಗ್ ಕೇಳ್ದೆ ಏನಾಯ್ತು ನೋಡ್ತಿದ್ರೆ ನಾನು ಕೇಳಿದೆ ಕಂಟೆಂಟ್ ಮಾಡೋಣ. ನಾನು ಹೇಳಿದೆ ನೀವು ಈ ತರ ಪ್ರಾಂಕ್ ಮಾಡೋದ ನಮಗೆ. ನಾನು ಆಟ ಚಮಕ್ ತಗೊಂಡೆ. ನನ್ನ ಟ್ಯಾಲೆಂಟ್ ಇಲ್ಲ ತುಳಿತಾ ಇದ್ದಾನೆ. ತುಳಿತಾ ಇದ್ದಾನೆ. ಚೂರ್ ಕ್ಲೂ ಕೊಟ್ಟಿದ್ರಿಲ್ಲ. ನನಗೂ ಮಚ್ಚ ಡವ್ ಮಾಡ್ತಿದ್ದೆ. ಮಾತಾಡಬೇಡ, ಡವ್ ಬೇರೆ ಮಾಡ್ತಾರಲ್ಲ. ಕ್ಲೂ ಕೊಟ್ರೆ ಓವರ್ ಆಕ್ಟಿಂಗ್ ಮಾಡ್ಬಿಡ್ತಾರೆ. ನೀನೀಗ ಓವರ್ ಮಾಡ್ತೀಯಲ್ಲ. ಒಂದ್ ಸೆಕೆಂಡ್ ನೋಡಿ ಅವ್ರ ಮುಖ ನೋಡಿ ಫುಲ್ ಬಾಡೋಗ್ಬಿಡ್ತು. ಏನಣ್ಣ ಡೈಲಾಗ್ ತಗೊಳ್ಳ? ಕಂಟಿನ್ಯೂನಾ? ಫಸ್ಟ್ ಇಂದ ಡೈಲಾಗ್ ಹೇಳ್ಬಿಡಿ ಇವಾಗ. ಫಸ್ಟ್ ಇಂದ ಹೇಳು ಬೇಗ. ಫಸ್ಟ್ ಇಂದ ಹೇಳ್ಬೇಕಾ ಡೈಲಾಗ್ನ? ಅದೇ ಡೈಲಾಗ್ ಇನ್ನೊಂದು ಮಾಡೋಣ. ಅಲ್ಲಿ ಚಾನಲ್ ಅವ್ರನ್ನ ಫ್ರ್ಯಾಂಕ್ ಮಾಡ್ಬೇಡ. ಇನ್ನೊಂದಷ್ಟು ಆರ್ಟಿಸ್ಟ್ಗಳವ್ರಲ್ಲ ಅವ್ರನ್ನ ಫ್ರ್ಯಾಂಕ್ ಮಾಡೋಣ ಅಷ್ಟೇ. ಸಾಂಬಾರ ಇಲ್ಲಪ್ಪ ಬರ್ಲಿ. ಏನೇನು
ಒಳ್ಳೇದಲ್ಲ ಒಳ್ಳೆ ಅದು ಯಾವುದೋ ಕಂಟೆಂಟ್ ಇದುವರೆಗೂ ಎಲ್ಲ ಯಾವ ಚಾನಲಲ್ಲೂ ಮಾಡಿಲ್ಲ. ಆ ಕ್ಯಾಮ್ರಾಗೆ ಹೇಳ್ಬಿಟ್ಟೆ ಮಾಡೋಣ. ಕ್ಯಾಮ್ರಾಗೆ ಹೇಳ್ಬಿಟ್ಟೆ ಮಾಡ್ತೀರಾ? ಹಾಂ ಹೇಳ್ಬಿಟ್ಟು ಅಲ್ಲಿಯವ್ರ ಫೋನ್ ಮಾಡಿ ಬರೋಕ್ಕೆ ಹೇಳೋದು ಆಗಿದೆ. ಹರಿ ಸರ್ ಹಾಂ ಆಯ್ತು 5 minutes. ಹರಿ ಸರ್ ಈ ಮುಗಿತಾ ಇದೆ. ಮಲ್ಕೊಬಿಡು ಸರ್. ಹರಿ ಸರ್ ಫೋನ್ ಮಾಡಿ ಏನಕೋ ಒಂದು ಸೀರಿಯಸ್ ಆಗಿದಾರೆ. ಎದೇನೋ ಅವ್ನಿಗೆ ಮಾತಾಡಬೇಕಾಗ್ತದೆ. ಅಣ್ಣ ಗೊತ್ತಾಗುತ್ತಣ್ಣ, ಪ್ರಾಂಕ್ ಮಾಡೋಣ, ಹರಿ ಸರ್ನ ಕರೀರಿ. ನಿನ್ನ ಫೋನ್ನಾಗ ಮಾತಾಡ್ಬೇಡ ಮುಂಚೆ. ಓಕೆ ಮಚ್ಚ. ಸೊ ಇವಾಗ ನಾವೆಲ್ಲ ಟೀಮು ಸೇರ್ಕೊಂಡು ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರಾದಂತಹ ಎದೇನು ಅಂತ ಹೇಳಿಲ್ಲ. ನಿರ್ದೇಶಕರು ಮತ್ತು ನಿರ್ಮಾಪಕರಾದಂಥ ನಮ್ಮ ಹರೀಶ್ ಸರ್ಗೆ ಫ್ರಾಂಕ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ನಮ್ಮಲ್ಲೇ ಮೊದಲು ಯಾರ್ಯಾರ ರಿಯಾಕ್ಷನ್ ಹೆಂಗಿರುತ್ತೆ ಇರುತ್ತೆ ಅಂತ ನೋಡೋಣ. ಈಗ ಪ್ರೊಡ್ಯೂಸರ್ ಸರಿಗೆ ಫೋನ್ ಮಾಡ್ತೀನಿ. ಅಣ್ಣ ನೀವು ಕ್ಯಾಮ್ರಾ ಆನ್ ಮಾಡಿ ಈ ಕಡೆ ಬಂದ್ಬಿಡಿ, ಅಲ್ಲಿ ಕೂರ್ಬೇಡಿ. ನಾನು ಇಲ್ಲೇ ಹಾಂ, ನಾನು ಅಲ್ಲಿ ಕೂತ್ಕೋಬೇಕು ತಾನೆ ಕ್ಯಾಮ್ರಾ ಮುಂದೆ. ಒಬ್ಬರಿಗೆ ಎದೆ ನೋವು ಅಂದ್ರೆ ಸಾರಿ ಬುದ್ಧಿವಂತರು ಹೆಣ್ಮಗು. ಈಗ ಹರೀಶ್ ಸರಿಗೆ ಫೋನ್ ಮಾಡೋಣ. ಫೋನ್ ಹೋಗ್ತಾ ಇದೆ. ಎಲ್ಲಿ ಕೂತ್ಕೊಳ್ಳಿ? ನಾನು ನಿಂತ್ಕೊಳ್ಳಿ. ನಿಂತ್ಕೊಳ್ಳ? ಹಲೋ ಸರ್, ಒಂಚೂರು 5ನೇ ಫ್ಲೋರಿಗೆ ಬರ್ತೀರಾ? ಸುಪ್ರೀತ್ನಿಗೆ ಏನೊಂಚೂರು ಎದೇನೋ ಬರ್ತಾ ಇದೆಯಂತೆ. ಚೂರು ಬನ್ನಿ ಸರ್ ಮೇಲೆ. ಹಾಂ ನೀರು ಕೊಡ್ಬೋದು. ಅಲ್ಲ, ಎಲ್ಲರೂ ಹಂಗೆ ಇದ್ರೆ ಒಂದೇ ಥರ ಇರಬಾರ್ದಲ್ಲ. ನೀನು ಆ್ಯಕ್ಟಿಂಗ್ ಮಾಡಬೇಡ. ನೀರು ಕೊಡು, ಎದೆಗಿದೆ ಒತ್ತರಪ್ಪ ಅವನಿಗೆ. ರೆಡಿ ಏನಾಯ್ತು? ಗುರು ಎದೆಗಿದೆ ಹುಚ್ಚುಗುರು. ಸಾಮ್ರಾಟ್ ಫೋನ್ ಮಾಡು ಗುರು. ಗುರು ನಾನು ಫೋನ್ ಮಾಡ್ತೀವಿ ಗುರು. ಫೋನ್ ಮಾಡಲ? ಸಡನ್ ಆಗಿ ಬಿಟ್ಬಿಟ್ಟ. ಸಡನ್ ಆಗಿ ಕುತ್ಕೊಂಡಿದ್ದು ಅವನು. ಸ್ವಲ್ಪ ಪೇನ್ ಅಷ್ಟೇ. ಗಾಬರಿ ಸತ್ಯ ಹಾಸ್ಪಿಟಲ್ಗೆ ಹೋಗ್ಬಿಡೋಣ. ಸತ್ಯ ಸರ್ ಬಿದ್ದ ಕೆಳಗಡೆ ಒಂದು ಕಿಟಕಿನ ಸುಸ ಒಂಥರ ಹಿಂಗೆ ಕಣ್ಣೆಲ್ಲ ಹಿಂಗೆ ಕುತ್ಕೊಂಡಿದ್ದೆ. ಹಿಂಗೆ ಅನ್ನೋ ಯಾಕೆ ಏನಾಯ್ತೈತೆ ಅಂತಂದ್ರೆ ಒಂಥರ ಏನೋ ಅಂತ ಇದಾಗ್ತೈತೆ ಅಂತ ಹೇಳ್ತಾನೆ ಸರ್. ಹಾರ್ಟ್ ಚೋಕ್ ಇದ್ದಕ್ಕಿದ್ದಂಗೆ ಬೇರೋಕ್ ಶುರು ಅದ. ನಾನು ತುಂಬ ಗಾಬರಿ ಅದಕ್ಕೆ ಫೋನ್ ಮಾಡಿದೆ. ಗಾಳಿ ಆಗಲಿ ಬಿಡಿ, ಒಂದು ನಿಮಿಷ. ಫ್ಯಾನ್ ಹಾಕಿ. ಈಗ ಫಸ್ಟ್ ಗಾಳಿ ಆಡ್ಸಪ್ಪ ಅವ್ರಿಗೆ. ಫ್ಯಾನ್ ಹಾಕ್ರಪ್ಪ. ಬಾ ಮುಂಚೆ ಕುತ್ಕೊ ಮೇಲೆ. ಹೇಳಿದೆ ಸಡನ್ ಕುತ್ಕೊಂಡ್ಬಿಟ್ಟ ಕೆಳಗೆ. ಹೊಟ್ಟೆ ನೋವೇನೋ? ಹೊಟ್ಟೆ ನೋವಾ? ಅಡ್ಡ ನಿಂತು ಬಿಟ್ಟವ್ರೆ ಕ್ಯಾಮ್ರಾಗಲ್ಲಿ ನೋಡಿ. ಇದು ನಮ್ಮಲ್ಲಿ ಮಾತ್ರ ಮೇಡಮ್ ಆರಾಮಾಗಿ. ಎಸ್, ನಮ್ಮ ಡೈರೆಕ್ಟರ್ಗೆ ನಾವು ಇವತ್ತು ಪ್ರ್ಯಾಂಕ್ ಮಾಡಿವಿ ನಮ್ಮ ಪ್ರಮೋಷನ್ ಒಳಗೆ. ಸರ್ ಹೆಂಗ ಅನಿಸ್ತಾರೆ ನಿಮ್ಗೆ? ಅಲ್ಲ ನಮ್ಗೇನಿಲ್ಲ, ಇಲ್ಲೇ ಕ್ಲಿನಿಕ್ ಐತೆ ಎಲ್ಲ ನೆಕ್ಸ್ಟ್ ಇಲ್ಲೂ ಹಾಸ್ಪಿಟ್ಲು.
ಆಕ್ಚುಲಿ ಇವ್ರು ಪ್ರಾಂಕ್ ಆಗಿದ್ರು ಅದನ್ನ ಫಸ್ಟ್ ನಮಗ್ ಪ್ರಾಂಕ್ ಮಾಡ್ಬಿಡ ಸರ್ ಇದ್ದಕ್ಕಿದ್ದಾಗೆ. ನಿನಗೋಗಿ ಇವಾಗ ಹೇಳೋರೆ ಅವ್ನಿಗೆ ಹೇಳಿದ್ರೆ ನಾನು ಅವ್ನಿಗೆ ಹೇಳಿದ್ರೆ ನಂಬಿಡ್ಬೋದು. ಓಕೆ ಥ್ಯಾಂಕ್ ಯು. ಓಕೆ ಎಸ್ ನೋಡ್ರಿ ಹೆಂಗ್ ಸಡನ್ ಆಗಿ ಬಂದು ನಮ್ಮ ಕಲಾವಿದರಿಗೆ ಎಷ್ಟು ಟಕ್ ಅಂತ ಬಂದಾರ ಮೇಲೆ ಒಂದು ಸಮಸ್ಯೆ ಅಂದ್ಬಿಟ್ಟೆ. ಯಾವಾಗ ಈ ಸಿನಿಮಾದಾಗ ಹಂಗ ಹಿಂಗೆ ಏನ್ ಸಣ್ಣ ಸಮಸ್ಯೆ ಆದ್ರೂ ಟಕ್ ಅಂತ ಬಂದು ಮುಗಿಸ್ಬಿಡ್ತಾರೆ ಡೀಲ್. ಥ್ಯಾಂಕ್ ಯು ಸರ್. ನಮ್ಮ ಒಂದು ಪ್ರಾಂಕಿಗೆ ನಿಮ್ಗೆ ಬೇಜಾರಾಗಿದ್ರ ಕ್ಷಮಿಸಿಬಿಡ್ರಿ. ಎಸ್ ಕಂಟಿನ್ಯೂ. ನೋಡಿ ಇದೆ ನಮ್ಮ ಕಲಾವಿದರ ಸ್ಪೆಷಲ್ ಟ್ಯಾಲೆಂಟ್. ಎಲ್ಲಿ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ನಮ್ಮ ಡೈರೆಕ್ಟರ್ ಇರ್ತಾರೆ. ಇವರು ಫಿಲ್ಲು ಪಾಪ ನೋಡಿ ನಮ್ಮ ಪ್ರೊಡಕ್ಷನ್ ಸರ್ ಎಷ್ಟು ದುಃಖದಲ್ಲಿ ಬೇಜಾರಾಗ್ಬಿಟ್ಟಿದ್ದಾರೆ. ಅಡ್ಡ ನಿಂತು ಹೇಗಿತ್ತು ಟ್ಯಾಲೆಂಟು? ನಮಗೆಲ್ಲ ಫುಲ್ ತಲೆಗೆ ತಲೆನೋವು ಬರ್ಸ್ಬಿಟ್ಟು ಹುಳ ಬಿಟ್ಟು ಫುಲ್ ಭಯ ಪಡಿಸ್ಬಿಟ್ಟಿದ್ದೀರಾ ಇವಾಗ. ಕಾಂಪ್ರಮೈಸ್. ಇನ್ನ ಒಂದು ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡೋಣ. ಎಸ್ ಇಷ್ಟತನ ನೋಡಿದ್ರಲ್ರಿ ಬಾಯ್ಸ್ ನೆವರ್ Compromise. ಹುಡುಗರದ ಚಮಕಗಳ ಹೆಂಗಿದ್ವು. ಇದಕ್ಕೆ 10 ರಂಗ ಎಂಟರ್ಟೈನ್ಮೆಂಟ್ ನಮ್ಮ ಸಿನಿಮಾದಾಗಿರ್ತೈತಿ. ಮೆಸೇಜ್ ಇರ್ತೈತಿ. ಫುಲ್ ಮೀಲ್ಸ್ ಮಸ್ತ್ ಸಿನಿಮಾ. ಜುಲೈ 10ನೇ ತಾರೀಕಿಗೆ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಈ ಒಂದು ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳಕತ್ತೀನಿ. ನಮಸ್ಕಾರ. ಇವ್ರು ಹೇಳಿದ್ದೆ ನಾನು ಹೇಳ್ತಾ ಇದ್ದೀನಿ. ಜುಲೈ 10ನೇ ತಾರೀಕು ಎಲ್ಲರೂ ಕೂಡ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಫ್ರಸ್ಟ್ರೇಷನ್, ಡಿಪ್ರೆಷನ್, ಆಂಗ್ಸೈಟಿ ಎಲ್ಲ ಮರೆತು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಬನ್ನಿ. ಜುಲೈ 10ಕ್ಕೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನೋಡಿ. ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಒಳ್ಳೆ ರಿಲ್ಯಾಕ್ಸೇಷನ್ ಮೂವಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ, ಒಳ್ಳೆ ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್ ಇರುವಂಥ ಮೂವಿ. ಬನ್ನಿ, ಫಿಲಮ್ ನೋಡಿ. ಪೈಸಾ ವಸೂಲ್ ಮೂವಿ ಪಕ್ಕಾ ಗ್ಯಾರಂಟಿ. ರೋಮ್ಯಾನ್ಸ್ ಅಂದ್ಬಿಟ್ಟಿನೆಲ್ಲ ಇದೆ. ಅದು ಇದೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಗುಡ್ ನೈಟ್. ನಮಸ್ಕಾರ ರೀ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.